ಬಾಗಲಕೋಟೆ ಜಿಲ್ಲೆಗೆ ಕುರ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗದ ಬಗ್ಗೆ ನನ್ನ ಸಚಿವರ ಜೊತೆ ಮನವಿಯನ್ನು ಕೊಟ್ಟು ಚರ್ಚೆನೂ ಮಾಡಿದ್ವಿ. ಅವರು 2027 ಮುಗಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ನಾವು 2026 ಮುಗಿಸ್ಲಿ ಅನ್ನುವಂಥದ್ದು ಒಂದು ಒತ್ತಾಯವನ್ನು ಮಾಡಿ ಮಾನ್ಯ ಸಚಿವರಿಗೆ. ಅದರಂತೆ ಲೋಕಾಪುರ ಒಳಗೆ ಈಗ ಕಾಮಗಾರಿ ಪೂರ್ಣಗೊಂಡು ರೈಲು ನಿಲ್ದಾಣ ನಿರ್ಮಾಣ ಕೂಡ ಪೂರ್ಣವಾಗಿದೆ. ಅದಕ್ಕೆ ಅಲ್ಲಿಂದ ಪ್ಯಾಸೆಂಜರ್ ರೈಲು ಪ್ರಾರಂಭಿಸಿದರೆ ಲೋಕಾಪುರದಿಂದ ಬಾಗಲಕೋಟೆಗೆ ಒಳಪಡುವ 6 ರೈಲು ನಿಲ್ದಾಣಗಳ ಕಟ್ಟಡ ಅಂದಾಜು ಒಂದು 900 ಕೋಟಿ ರೂಪಾಯಿ ಖರ್ಚಾಗೈತೆ. ಅಲ್ಲಿ ರೈಲ್ವೆ ಸೌಲಭ್ಯ ಪ್ರಾರಂಭ ಆದ್ರೆ ಅವು ಎಲ್ಲ ಕಟ್ಟಡಗಳು ರೈಲು ನಿಲ್ದಾಣಗಳ ಸಂರಕ್ಷಣೆ ಆಗುತ್ತೆ, ಉಳಿತೈತಿ, ಇಲ್ಲಿಂದ ಹಾಳಾಗಿ ಹೋಗುತ್ತೆ ಅಂತೇಳಿ ಅದನ್ನು ಕೂಡ ಮನವರಿಕೆ ಮಾಡಿವು. ಮಾನ್ಯ ಸಚಿವರು ಅದು ಅತಿ ಶೀಘ್ರದೊಳಗೆ ಲೋಕಾಪುರದಿಂದ ಪ್ಯಾಸೆಂಜರ್ ರೈಲು ಪ್ರಾರಂಭ ಮಾಡ್ತಾರೆ ಅಂತ ಹೇಳ್ಯಾರ. ಅದರಂತೆ ಬಾಗಲಕೋಟೆ ರೈಲ್ವೆ ನಿಲ್ದಾಣಕ್ಕೆ ಸಂಬಂಧಪಟ್ಟಂತೆ ಬ್ರಿಟಿಷರ ಕಾಲದಿಂದಲೂ 1884-85 ಇದು ರೈಲು ನಿಲ್ದಾಣ ನಿರ್ಮಾಣ ಆಗೈತಿ. ಆದ್ರೆ ಒಂದು ಅಭಿವೃದ್ಧಿ ಪ್ರಗತಿ ಕಂಡಿದ್ದಿಲ್ಲ. ಇದು ಅಮೃತ ಭಾರತ ರೈಲು ನಿಲ್ದಾಣ ಯೋಜನೆಯಲ್ಲಿ ಅಡಿಯಲ್ಲಿ ಸುಮಾರು 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆ ಈ ಕಾಮಗಾರಿ ಆಗೈತಿ. ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಅನುಕೂಲ ಆಗುವಂತೆ VIP ಲಾಂಚ್ ರೂಮ್ ಆಗ್ಯಾವ, ಮತ್ತು ಎಕ್ಸಿಲೇಟರ್ ಪಾಟ್ರೋನ್ಗಳಾಗ್ಯಾವ, ಲಿಫ್ಟ್ ಆಗೈತಿ, ಮತ್ತು ಡಿಜಿಟಲ್ ಇಂಡಿಕೇಶನ್ ಆಗತ್ತೆ, ಹೈಟೆಕ್ ಸಂಡಾಸ್ ಬಾತ್ರೂಮ್ ಆಗ್ಯಾವ, ಮತ್ತು ನೀರಿನ ಕುಡಿಯುವ ವ್ಯವಸ್ಥೆ, ದೀಪದ ವ್ಯವಸ್ಥೆ, ಇಂಥವೆಲ್ಲ ಸಾರ್ವಜನಿಕರಿಗೆ ಅನುಕೂಲ ಇದ್ದಂಥ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದ್ದಕ್ಕಾಗಿ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅದರಂತೆ ಸೋಲಾಪುರ ಮತ್ತು ಗದಗ್ ಮಾರ್ಗದಲ್ಲಿ ಒಳಪಡುವ ರೈಲು ನಿಲ್ದಾಣಗಳ ಮೇಲ ಛಾವಣಿಗಳಾಗಲಿ, ಒಂದು ಮೂಲಭೂತ ಸೌಕರ್ಯಗಳಾಗಲಿ ಸರ್ಕಾರ ಮಾಡಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತೀನಿ. ಅದರಂತೆ ಈಗ ನಮ್ಮ ಭಾಗದ ಅಂದ್ರೆ ಬಾಗಲಕೋಟೆ, ಬಿಜಾಪುರ, ಗದಗ ಜಿಲ್ಲೆಯ ಜನರಿಗೆ ತಿರುಪತಿಗೆ ಹೋಗುವ ರೈಲು ಭಾಳ ಅವಶ್ಯಕತೆ. ಅದಕ್ಕೆ ನಾವು ಬಿಜಾಪುರದಿಂದ ತಿರುಪತಿಗೆ ನೇರವಾಗಿ ರೈಲು ಒಂದು ಸೇವೆ ಪ್ರಾರಂಭ ಮಾಡಬೇಕಂತೇಳಿ ಮಾನ್ಯ ಸಚಿವರಿಗೆ ಮನವಿಯನ್ನು ಮಾಡ್ಕೊಂಡಿವು. ಅದನ್ನು ವಿಚಾರ ಮಾಡ್ತೀವಿ ಅಂತಾರೆ. ಇನ್ನೂ ಉಳಿದ ಭಾಳಷ್ಟು ವಿಷಯಗಳನ್ನು ನಾವು ಮನವಿ ಮುಖಾಂತರ ಸಚಿವರನ್ನು ಒತ್ತಾಯಿಸಿ. ಕುತುಬುದ್ದೀನ್ ಕಾಜಿ, ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯ ಅಧ್ಯಕ್ಷ. ಮತ್ತು ಕಮರ್ಷಿಯಲ್ ಸರ್ವೆ ಒಳಗೆ 14 ಶುಗರ್ ಫ್ಯಾಕ್ಟ್ರಿ ಮತ್ತು 7 ಸಿಮೆಂಟ್ ಫ್ಯಾಕ್ಟ್ರಿಗಳು ಒಳಪಡ್ತಾವೆ. ಲೋಕಾಪುರ ಅಕ್ಕಪಕ್ಕದೊಳಗೆ ಸರ್ಕಾರಕ್ಕೆ ಅಗತ್ಯ ಇರುವಂಥ 8.6 ರಿಟರ್ನ್ಸ್ ಅಂದ್ರೆ ಲಾಭ ಬರಬೇಕು. ಆದರೆ ಈ ಯೋಜನೆಯಿಂದ ಸರ್ಕಾರಕ್ಕೆ 32% ಲಾಭ ಬರುವ ಅಂಕಿ ಸಂಖ್ಯೆಗಳ ಕೂಡ ಮಾನ್ಯ ಸಚಿವರಿಗೆ ಒದಗಿಸಲಾಗಿದೆ. ಆ ಸಚಿವರ ಜೊತೆ ಹುಬ್ಬಳ್ಳಿ ನೈಋತ್ಯ ರೈಲ್ವೆಯ ಉನ್ನತ ಮಟ್ಟದ ಎಲ್ಲ ಅಧಿಕಾರಿಗಳ ಕೂಡ ಇದ್ದರು. ಅವ್ರಿಗೂ ಕೂಡ ಈ ಒಂದು ವಿವರಣೆಯನ್ನು ನೀಡಲಾಗಿದೆ. ಮಾನ್ಯ ಸಚಿವರು ಎಲ್ಲಮ್ಮನ ಭಕ್ತರಿಗೆ ಅನುಕೂಲ ಆಗುವ ದೃಷ್ಟಿಯಲ್ಲಿ ನಾವು ಒಂದು ಸೂಕ್ತ ತೀರ್ಮಾನ ತಗೋತೀವಿ, ಒಂದು ಕ್ರಮ ತಗೋತೀವಿ ಈ ಯೋಜನೆ ಅನುಷ್ಠಾನಕ್ಕೆ ತರುವಲ್ಲಿ ಅಂಥೇಳಿ ನಮ್ಮ ಹೋರಾಟ ಸಮಿತಿಯ ನಿಯೋಗಕ್ಕೆ ಸ್ಪಷ್ಟವಾದ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಮುಂಬರುವ ದಿನಗಳಲ್ಲಿ ನಾವು ಮಾನ್ಯ ಜನರಲ್ ಮ್ಯಾನೇಜರ್ ನೈಋತ್ಯ ರೈಲ್ವೆ ಹುಬ್ಬಳ್ಳಿ ಅವರನ್ನು ಕೂಡ ಭೇಟಿಯಾಗಿ ಮರು ಸಮೀಕ್ಷೆಯ ವರದಿ ಏನು ಕೇಂದ್ರ ರೈಲ್ವೆ ವಲಯ ಕೇಳೈತಿ ಅದರ ಬಗ್ಗೆ ಆ ವರದಿ ಯಾವ ಪ್ರಕಾರ ಕೊಡಬೇಕು ಅಂಥೇಳಿ ಮಾನ್ಯ ನೈಋತ್ಯ ರೈಲ್ವೆ ಮಹಾವ್ಯವಸ್ಥಾಪಕರಿಗೆ ಒಂದು ಸಲಹೆಯನ್ನು, ಒಂದು ಅಂಕಿ ಅಂಶಗಳನ್ನು ಒದಗಿಸ್ತೀವಿ. ಮತ್ತು ಸಾರ್ವಜನಿಕರು ಈ ಹೋರಾಟಕ್ಕೆ ಯಾವತ್ತೂ ಯಾವ ರೀತಿ ಮೊದಲ ಬೆಂಬಲ ಕೊಟ್ಟಿರಿ, ಮುಂದಾದರೂ ಹೆಚ್ಚಿನ ಒಂದು ಬೆಂಬಲವನ್ನು ನೀಡಬೇಕು ಮತ್ತು ತನ್ನ ಮನದಿಂದ ಸಹಾಯ ಮಾಡಬೇಕಂತೇಳಿ ನಾನು ಸೌದತ್ತಿ, ಸಿರ್ಸಂಗಿ ಮತ್ತು ಸೋರೆಬಾನ್, ರಾಮದುರ್ಗ್ ನಗರಗಳ ಜನತೆಗೆ ನಾನು ಕೇಳ್ಕೊತೀನಿ. ಮತ್ತು ನಾವು ಹೋರಾಟಕ್ಕೆ
ಹಿಂಜರಿಯಂಗಿಲ್ಲ. ಈ ಯೋಜನೆ ಅನುಷ್ಠಾನಕ್ಕೆ ಬರುವವರೆಗೂ ನಿರಂತರ ಹೋರಾಟ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ನಮ್ಮ ಲೋಕಾಪುರ ಟು ಧಾರವಾಡ ಮಧ್ಯೆ ಬರುವಂಥ ಎಲ್ಲ ನಗರಗಳ ಸಾರ್ವಜನಿಕರಿಗೆ ನಾನು ಒಂದು ಭರವಸೆಯನ್ನು ಕೊಡ್ತೀನಿ. ಅವ್ರು ಕೂಡ ಇರ್ತೀವಿ ಜನರಿಗೆ ಆಸಕ್ತಂತಾರ ತುಂಬ ಮಂದಿ ನಾವು ಅಲ್ಲೇ ಇರ್ತೀವಿ ಕರ್ಕೊಂಡು ಗಾಡಿ ಚಾಲು ಮಾಡ್ರಿ, ಹಾಳಾಗ್ತಾವ.